ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಂಗೆ ಈಗ ತಾನೇ ಮೈಸೂರಿಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಲ್ಲಿ ನೋಡ್ರೆ ಬಸ್ ಸ್ಟ್ಯಾಂಡಲ್ಲಿ ಜನ ಸಾಗರ, ಏನು ಜನ ಅಂತೀರ ಗುರು. ಈ ಜನದಲ್ಲಿ ಬಸ್ ಹತ್ತದ ಅಲ್ಲೇ ಸುಮಾರು ದಿನ ಆಗಿತ್ತು ಬಸ್ ಹತ್ತಿ. ಬರೀ ಬೈಕ್ ಓಡಿಸೋದು ಕಲ್ತ ಮೇಲೆ ಬೈಕಿಂದ ಹತ್ತೇ ಇರಲಿಲ್ಲ. ಸೊ ಇವತ್ತು ನೋಡೋಣ, ಏನೋ ನಮ್ಮ ಹುಡುಗರಲ್ಲಿ ಯಾರಿಗೋ ಕಸ್ಟಮರ್ಗೆ ಇದು ಮಾಡ್ತಾರೆ. ಸರ್ ಕಸ್ಟಮರ್ ಅಂತೀನಿ, ಅಂಗಡಿಲಿ ಅಂದಿ ಅಭ್ಯಾಸಕ್ಕೆ ಕಸ್ಟಮರ್ ಅನ್ನಂಗೆ ಆಯ್ತದೆ ಯಾರೋ ಪ್ಯಾಸೆಂಜರ್ಗೆ. 5:15 ಆದರೂ ಸುಧಾ ಒಂದು ಬಸ್ ಕೂಡ ಇಲ್ಲ ಗಾಯ್ಸ್. ಇಲ್ಲಿ ಒಂದೇ ಒಂದು ಬಸ್ ಇಲ್ಲ. ಎಲ್ಲ ಇಲ್ಲಿ ಚನ್ನರಾಯಪಟ್ಟಣ ಅಲ್ಲಿ ಇಲ್ಲ ಐತೆ. ಮೈಸೂರಿಗೆ ಮಾತ್ರ ಒಂದು ಬಸ್ ಇಲ್ಲ. ಇಲ್ಲೆಲ್ಲ ನಮ್ಮ ಹುಡುಗರು ನೋಡಿ ಹೆಂಗೆ ಕಾಯ್ತವ್ರೆ. ನೋಡಿ ಫ್ರೆಂಡ್ಸ್, ಬಸ್ ಜಡೇಜಾ ರವಿ ಅಂತ ಯಾರು ನೋಡಿ, ಇವನು ಶಾಬು. ಆದ್ರೆ ಇವನ್ನ ಕಾಯ್ಕೊಂಡು ಇವತ್ತು ಬಸ್ಸ ಮಿಸ್ ಮಾಡ್ಕೊಂಡಿದೀವಿ ಗಾಯ್ಸ್. ನಾವು ಇಲ್ಲಿ ಈ ನನ್ನ ಮಗನ್ನ ಕಾದಿ 600 ಎಷ್ಟು ಇಲ್ಲಿಂದ 5 ಕಿಲೋಮೀಟ್ರ್ ಬರೋಕ್ಕೋಸ್ಕರ ಇವ್ನ ಕಾಯೋದೇ ಆಯ್ತು ಇವತ್ತು ನಾವು. ಅದರ ಬೇರೆ ಪೋಸ್ ಏನು ಭಾರಿ ಬಿಸಿಲು ಹೊಡಿತಾ ಇದೆ ನನಗೆ. ಕೊಲಂಬೇಶ್ ಅಂತ ಹೇಳ್ಕೊಂಡು ಈಗ ಹೊರಟಿದ್ದೀವಿ ಗಾಯ್ಸ್. ಎಲ್ಲರೂ ಗೊತ್ತವ್ರೆ. ಈಗ ಫ್ರೆಂಡ್ ವೇಟ್ ಮಾಡ್ತಾ ಇದ್ದೀವಿ. ಈಗ ಅವ್ನು ಬಂದು ನಾವು ಪಿಕಪ್ ಮಾಡ್ಕೊಂಡು ನಾವು ಕರ್ಕೊಯ್ತೀವಿ. ಇಲ್ಲಿ ಅವರೇ ಏರ್ಪೇಟೆಯಿಂದ ಇಲ್ಲಿಗೆ ಬರೋಗಂಟ ಅನ್ಸೋದು ಒಂದೇ ಒಂದು ಸೀಟ್ ಸಿಕ್ಕಿಲ್ಲ ಗಾಯ್ಸ್. ಇವತ್ತು ಒಂದೇ ಒಂದು ಸೀಟ್ ಸಿಕ್ಕಿಲ್ಲ ಇವತ್ತು. ಆದರೆ ಭಾರಿ ಬೇಜಾರಾಗೋಯ್ತು. ಈಗ ಇನ್ನೊಬ್ಬ ವತಾನಂತೆ ಅವನು ಕಾಯ್ತಾ ಇದ್ದೀವಿ. ಅವ್ನಿಗೆ ಬಂತಿದಂಗೆ ಹೊರಡ್ತೀವಿ. ಲೊಕೇಶನ್ ರೀಚ್ ಆಗಬೇಕು. ಈಗ ಲೊಕೇಶನ್ ಅವನು ಕಳಿಸೋರಂತೆ. ಈಗ ಅವ್ನು ಕಳಿಸ್ಕೊಂಡು ಲೊಕೇಶನ್ ಈಗ ಹೊರಡ್ತೀವಿ. ಕಾಯ್ತಾ ಕೂತಿದ್ದೀವಿ, ಇಲ್ಲಿ ಗಾಡಿ ಬರುತ್ತೆ ಅಂತ. ಈಗ ಗಾಡಿ ಬತ್ತಿದಂಗೆ ಎಲ್ಲರೂ ಇಲ್ಲಿ ಏಕ ಕೂತಿದ್ದೀವಿ. ಗಾಡಿ ಬತ್ತಿದಂಗೆ ಹೋಯ್ತಾ ಇರೋದೆ ನೋಡಿದ್ವಿ. ಎಲ್ಲವನ್ನ ಗೊತ್ತಿಲ್ಲ, ನನಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಬಟ್ ಲೊಕೇಶನ್ ರೀಚ್ ಆಗ್ಬೇಕು ನಾವೀಗ ಅಷ್ಟೇ. ಹುಷಾರಿಲ್ಲ ಅಂತ ಅಂದರೂ ಸುಧಾ ಕರೆದ್ರು ಅಂತ ಬಂದಿದ್ದೀನಿ. ಸವಾಸ ಮಾಡಿದಾಗೆಲ್ಲ ಬರೀ ಕಾಯೋದು, ಟೈಮ್ ವೇಸ್ಟ್ ಆಗೋದು ಇದೇ ಆಯಿತು. ಮಧ್ಯಾಹ್ನ 3 ಗಂಟೆಗೆ ರೆಡಿ ಮಾಡಿಸಿದ್ದು, ಇನ್ನೂ 5 ಗಂಟೆ ಬಸ್ ಹತ್ತಿದ್ದೀವಿ. 2 ಅವರ್ ಏರ್ಪೋರ್ಟಲ್ಲಿ ವೆಯ್ಟ್ ಮಾಡಿದ್ರು. ಅಲ್ಲಿಂದ ಹೇಗೂ ಬಂದರೂ ಒಂದು ಸೀಟ್ ಸಿಗಲಿಲ್ಲ ಬಸ್ಸಲ್ಲಿ. ಒಂದು ಸೀಟ್ ಸಿಕ್ಕಿಲ್ಲ. ಅಲ್ಲಿಂದ ನಿಂತ್ಕೊಂಡು ಇಲ್ಲೂ ವೆಯ್ಟ್ ಮಾಡೋಂಗಾಯ್ತು. ಬರೀ ಕಾಯೋದಾಯ್ತು ಗಾಯ್ಸ್, ಬರೀ ಕಾಯೋದಾಯ್ತು. ಆ ಕಡೆ ಈ ಕಡೆ ಹೋಯ್ತಾರ ಬಸ್ಗಳ ನೋಡ್ಕೊಂಡು ನೋಡಿ. ಗಾಡಿಗಳು ಪಾಸ್ ಆಯ್ತೈತೆ, ನೋಡ್ತಾ ಇದ್ದೀವಿ, ಕೂತಿದ್ದೀನಿ. ಮಾತಾಡೋಕ್ಕೂ ಆಯ್ತಲ್ಲ ಹುಷಾರಿಲ್ಲದಕ್ಕೆ. ಹಂಗೆ ಶೀತ ಜಾಸ್ತಿ ಆಗ್ಬಿಡೈತೆ. ಬರೀ ಖಾಲಿ ರೋಡು, ಗಾಡಿ ಹೋಯ್ತಾರ ನೋಡ್ಕೊಂಡೇ ಕೂತ್ಕೊಳ್ಳೋದಾಯ್ತು. ಹಾಂ, ಗಾಡಿ ತಗೊಂಡು ನರೇಶ್ ಬಾಯ್. ಗಾಡಿ ಕಳಿಗೆ ಗೊತ್ತಿ ನೋಡೋದೆ. ಕಲರ್ ನೋಡಿ ಎಲ್ಲ ಕಾರ್ದು ಕೆಳಗಡೆ ಏನಂತಾರೆ ಮತ್ತೆ ಮಿನಿ ಲೈಟ್. ಲೊಕೇಶನ್ ಎಂಟ್ರಿ ಆಗಿದ್ದೀನಿ. ಈಗ ತೋರಿಸ್ತೀನಿ ನಿಮ್ಗೆ ಒಳಗಡೆ ಡೆಕೋರೇಷನ್ಸ್. ಇಲ್ಲೆಲ್ಲ ಜಾಸ್ತಿ ವಿಡಿಯೋ ಮಾಡೋಕ್ಕಾಯ್ತಲ್ಲ ಗೈಸ್ ಇಲ್ಲಿ. ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರೆಲ್ಲ ನೋಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ
ಹಾಗೆ ಸಪೋರ್ಟ್ ಮಾಡೋದಂತ ಮಾತ್ರ ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡಿ ಫಸ್ಟು, ಹಾಗೆ ಲೈಕು, ಶೇರು, ಕಮೆಂಟು ಎಲ್ಲ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.